ಯಾರಿಗೆ ಕೊಟ್ಟಿದ್ದೀರಿ ಬೇರೆ ಯಾರು ಕಳ್ಸ್ಕೊಟ್ಟಿದ್ದು ನಿಮ್ಮ ಟೀಚರ್ಸಾ ಸರ ಮೇಡಮ್ ಗೊತ್ತಿಲ್ಲ ಸ್ಕೂಲಿಂದಾನೆ ಕರ್ಕೊಂಡ್ಬಂದ್ರ ಕೊಳ್ಳೇಗಾಲ ನಮ್ಮಿದ್ದು ಎಷ್ಟು ಜನ ಬೇರೆ ಜಿಲ್ಲೆಯಿಂದ ಇದ್ದೀರಾ ಮಕ್ಕಳು ಮಂಡ್ಯ ಜಿಲ್ಲೆ ಬಿಟ್ಟು ಬೇರೆಯವ್ರು ಎಷ್ಟು ಜನ ಇದ್ದೀರಾ ಮಂಡ್ಯ ಜಿಲ್ಲೆ ಬಿಟ್ಟು ಯಾವುದು ಚಾಮರಾಜನಗರ ಮೈಸೂರು ಹಾಸನ ಆಮೇಲೆ ಮಂಡ್ಯದವರು ಆ ಕಡೆ ಕೆಲಸ ಇಲ್ಲಷ್ಟೇ ದಿನ ಅದೇ ತರ ಮಕ್ಕಳನ್ನ ನೋಡ್ಕೊಂಡ ನಾವು ವಿಚಾರದಲ್ಲಿ ನಾವು ಇರೋಗಂಟ ತೊಂದರೆ ಆಗಲ್ಲ. ಪ್ಲೇಟ್ ಕೊಡ್ರಿ ಮುದ್ದೆ ಕೊಡ್ರಿ ಫುಲ್ ಕಥೆ ಎಲ್ಲ ಬಂದವರೆಲ್ಲ ನನ್ನ ಸಿಟಿಯವ್ರು ಅನ್ಕೊಬಿಡ್ತೀರಿ ನೀವು. ಮುದ್ದೆ ಎಷ್ಟು ಫೇವ್ರೆಟ್ ಗೊತ್ತಂದ್ರೆ ಈಗ ಇದೆಲ್ಲ ಬಿಟ್ಟು ತಂದು ಪ್ಲೇಟ್ ತಂದು ಮುದ್ದೆ ಎಲ್ಲ ಪ್ಲೇಟ್ ಇರುತ್ತೆ ಸ್ಟಾರ್ಟ್ ಮಾಡ್ರೆ ಹೋಗ್ಲಿಕ್ಕಾಗ ನಿಮ್ಗೆಲ್ಲ ಲೇಟ್ ಆಗ್ತದೆ ಪ್ರೇಯರ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿ ಹೋಗ್ಲಿಕ್ಕೆ ಅದೇ ಕೂಡ ನಾನು ಅಲ್ಲಿರೋ ಸೊ ಇವಾಗ ಯಾರು ಕೊಟ್ಟರು ನೀವು ಎಕ್ಸಾಮಲ್ಲಿ ಬರೀತೀರಾ ಸೋಷಿಯಲ್ ಕೂಡ ಆಗೈತೇನೋ ಸೋಷಿಯಲ್ಲು ಇಲ್ಲ ಸೋಷಿಯಲ್ ಎಲ್ಲ ಇದು ಮಾಡಿರಲ್ಲ ಡಯಾಗ್ರಾಮ್ಸ್ ಇದರಲ್ಲಿ ಒಂದು ಪ್ರಶ್ನೆ ಎಲ್ಲ ನಿಮಗೆ ನಾವು ಹೇಳಿದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೋಷಿಯಲ್ ಒಂದು ಚೇಂಜ್ ಮಾಡಿದ್ದಾರೆ ಮೇಡಮ್. ನಮ್ಮ ಸೋಷಿಯಲ್ ಕಲಿಕಾ ಮಿತ್ರದಲ್ಲಿ ಇಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಕಲಿಕಾ ಮಿತ್ರದಲ್ಲಿ ಬೇರೆ ಬಂದಿದೆ ಅಲ್ಲಿ ಇರೋದು ಯಾವ್ದು ಮಾಡೆಲ್ ಕ್ವಶನ್ ಪೇಪರ್ ಔಟ್ ಆಫ್ ಮಾಡೆಲ್ ಅದಕ್ಕೆ ಮೇಡಮ್ ಬೇರೆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಈಸಿ ಹೌದಾ ಹೆಣ್ಮಕ್ಳು ಹೇಳ್ಬಿಟ್ಟು ಹೌದಾ ಈ ಕಲಿಕಾ ಮಾತ್ರ ಫುಲ್ಲು ಎಲ್ರಿಗೂ ಬರುತ್ತೆ ಬರ್ದಿದ್ದಾರೆ ಮೇಡಮ್ ಒಂದ್ಸಲ ಅದರಲ್ಲೇ ನೋಡ್ಕೊಂಡು ಬಂದ್ರೆ ಮಾಡ್ತೀರಾ ಚೆನ್ನಾಗಿ ಮಾಡ್ಬಿಡ್ತೀರಾ ಫೀಸು ಅಷ್ಟೇ 7 ಮಾಸ ಹೋಯ್ತು ಫುಲ್ ಖರ್ಚು ಫುಲ್ ಆಗ್ತದೆ ಕಲಿಕಾ ಮಾತ್ರ ಫಿಸಿಕ್ಸ್ ಎಷ್ಟು ಬಂದಿದೆ ಇವಾಗ ಫೀಸ್ ಎಲ್ಲ ಸೇರಿ 35 ಎಲ್ಲ ಸೇರಿ 45 ಸೈನ್ಸು ಅದರಲ್ಲಿ ಏನು ಬಂದಿತ್ತಾ ಸುಮಾರು ಬಂದಿತ್ತು. ಸುಮಾರು ಸೋಷಿಯಲ್ ಸ್ವಲ್ಪ ಅಂದ್ರೆ ಮೇಡಮ್ ನಿಮ್ಗೆ ಹೆಂಗೆ ಅಂದ್ರೆ ಡಿಸ್ಕಸ್ ಮಾಡಬೇಕು ಡಿಸ್ಕಸ್ ಮಾಡಿ ಆಮೇಲೆ ಆಟೋಮೊಬೈಲ್ 60 ಮಾರ್ಕ್ಸ್ ಕೈದಿಲ್ಲ ಆಟೋಮೊಬೈಲ್ ಅಂತೂ ಇನ್ನೊಂದು ಐತೆ ನಮ್ಮ ಸ್ಕೂಲಲ್ಲಿ ಹಿಂದಿ ಸರ್ ಹಿಂದಿಗೆ 3 ಕೋರ್ಸ್ ಐತೆ ಆಟೋಮೊಬೈಲ್ ಹಿಂದಿ ಐಟಿ ಅಂತ ಹಿಂದಿಯವರೆಲ್ಲ ಇಬ್ರು ಅವ್ರೆ ನಾವೆಲ್ಲ ಆಟೋಮೊಬೈಲ್ ಸ್ಕೂಲಲ್ಲೇ ಇದೆಯಾ ಆಟೋಮೊಬೈಲ್ ಅಂತ ಅದೇ ಆಟೋಮೋಟಿವ್ ಸ್ಕಿಲ್ ಓರಿಯೆಂಟೆಡ್ ಕ್ಲಾಸ್ ಅದಕ್ಕೆ ನೀನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ದ ಅದ್ರಲ್ಲಿ ಇಂಟ್ರೆಸ್ಟ್ ಅದ್ರಲ್ಲಿ ಎಷ್ಟು ತೆಗೆದಿದ್ಯಾ ಮಾರ್ಕ್ಸ್ ನಮ್ಮ ಹತ್ರ 73 ಈಗ ಓ 80ಗೆ ಆಗ್ತೇ ಬಿಡ್ಬೇಕು ನೀನು ಬೇರೆದ್ರಲ್ಲಿ ಕಡಿಮೆ ಇದೆಯಾ ಹಂಗಾರೆ ಆಗ್ತೇ ಬಿಡು ಖಂಡಿತ ಹಂಗೆ ಚೆನ್ನಾಗಿ ಓದ್ಬೇಕು ಆಲ್ ದ ಬೆಸ್ಟ್ ಕಣ ನೀನು ಹಂಗಾರೆ ಗೊತ್ತಿಲ್ಲ 73ಗೆ 80ಗೆ 73 ತೆಗೆದಿದ್ದೆ ಅಂದ್ರೆ ಓದ್ತೀಯ ಅವಳು ಚೆನ್ನಾಗಿ ಆಲ್ ದ ಬೆಸ್ಟ್ ಚೆನ್ನಾಗಿ ಓದು ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡು ಹಂಗೇನೆ ಎಲ್ಲದರಲ್ಲೂ ಬೇರೆ ಸಬ್ಜೆಕ್ಟಲ್ಲೂ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡು ಅದು ಇಷ್ಟ ಅಂತ ನೋಡೋ ನೀನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ 80ಗೆ 73 ತಗೊಂಡಿದ್ಯಾ ತಾನೆ ಬೇರೆದಲ್ಲೂ ಹಂಗೆ ಯಾವ್ದು ಕಷ್ಟ ನಿಮಗೆ ಸೋಷಿಯಲ್ ಸೈನ್ಸ್ ಯಾಕೆ ಸೋಷಿಯಲ್ಲು ಸೈನ್ಸು ಎರಡೂ ಓಕೆ ಯಾಕೆ ನೆನ್ಪಿಟ್ಕೊಂಡು ಬರಿಬೇಕು ಅಂತನಾ ಸೋಷಿಯಲ್ ಬರೀತೀನಿ ಸೈನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಆದರೂ ಒಳ್ಳೆ ಟೀಚರ್ ಯಾರಾದ್ರೂ ಕರೆಸಿ ಸ್ವಲ್ಪ ಚೇಂಜ್ ಮಾಡಿಸ್ತೀವಿ ಸ್ವಲ್ಪ ಅವ್ನು 73 ತೆಗೆದಿದ್ದಾರೆ ಆಟೋಮೆಟಿಕ್ 80 ಅಂದರೆ ನಾಲೆಜ್ ಇದೆ ಚೆನ್ನಾಗಿ ಮಕ್ಕಳಿಗೆ ಬೇರೆ ನಿಮ್ದೆಲ್ಲಪ್ಪ ನಿಮ್ದೆಲ್ಲ ಮಾರ್ಕ್ಸ್ಗಳು ಎಷ್ಟು ಆಟೋಮೊಬೈಲ್ ಎಷ್ಟು ಬಂದಿದೆ 53 ನಿಮ್ಮದು 68 ನಿಮ್ಮದು ಹಿಂದಿ ನಿಮ್ಮೂರೇ ಚೆನ್ನಾಗಿ ಆಟೋಮೊಬೈಲು ನಿಮ್ದು ಎಷ್ಟು ಬಂದಿದೆ 35 ಬಂದಿದೆ ಓಕೆ ಇನ್ನೆಲ್ಲ ಹಿಂದಿನ ಆಪ್ಷನ್ ತಗೊಂಡಿರೋದು ಮೈಸೂರು ತಮಿಳ್ ನೀಟ್ ಮಾಡಿಸಿದ್ರೆ ಇಲ್ಲ ಮಾಡಿಸಿದ್ರೆ
ಎಲ್ಲ ಕ್ಲೀನ್ ಮಾಡಿಸ್ತಾರೆ ನೀಟಾಗಿ, ಡೈಲಿ ಕಸ ಗುಡಿಸೋದು ಒರೆಸಿಸ್ತಾರೆ ನೀಟಾಗಿ. ಫುಡ್ ನೀಟಾಗಿರುತ್ತಾ? ಯಾವತ್ತೂ ಏನೋ ಕಂಪ್ಲೇಂಟ್ಸ್ ಬಂದಿಲ್ಲ ಸರ್? ಬರೀ ನೀರು ಸಾಂಬಾರು ಆ ಥರ ನೀಟಾಗಿ ಕೊಡ್ತಾರ? ಡೈಲಿ ಕೊಡ್ತಾರ? ಮೆನು ಏನು ಹಾಕಿದ್ದಾರೆ ಅದ್ರ ಪ್ರಕಾರ ಪಕ್ಕ ಕೊಡ್ತಾರೆ. ಖುಷಿಯಾಗಿದೆಯಾ ನಿಮಗೆ? ಏನು ಸಮಸ್ಯೆಗಳಿಲ್ಲ ನಿಮಗೆ? ಟಾಯ್ಲೆಟ್ ನನಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಕಡೆ ಚೆನ್ನಾಗಿ ಓದಬೇಕು ನೀವೆಲ್ಲರೂ. ನನ್ಗೆ ಅದೊಂದೇ ಇದೆ, ಎಲ್ಲರೂ ಓದ್ತೀರಾ ಚೆನ್ನಾಗಿ. ಈಗೆಲ್ಲ ಎಷ್ಟೊಂದು ಸವಲತ್ತು ಸಿಗ್ತಾ ಇದೆ ನಮಗೆ, A to Z ಎಲ್ಲ ಸರ್ಕಾರದ ವತಿಯಿಂದ. ಹಾಸ್ಟೆಲ್ ಫೆಸಿಲಿಟಿ ಸಿಕ್ಕಿದೆ, ಸ್ಕೂಲಲ್ಲಿ ಓದೋಕ್ಕೆ ಎಜುಕೇಷನ್ ಸಿಗ್ತಾ ಇದೆ ಫ್ರೀ ಆಫ್ ಕಾಸ್ಟ್. ನೀವೇ ಹೇಳಿದ್ರಿ ಏನೇನು ಕೊಡ್ತಾರೆ ಸರ್ಕಾರದಿಂದ ಅಂತ, ಇಷ್ಟೊತ್ತು ನಮ್ಗೆ ಹೇಳಿದ್ರಿ. ಸೊ ಇನ್ನು ಮುಂದೆ ನೀವು ಏನು ಮಾಡಬೇಕು, ಚೆನ್ನಾಗಿ ಫೆಸಿಲಿಟಿ ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದಾಗ ಮಾತ್ರ ನಿಮ್ಮ ಲೈಫಲ್ಲೂ ಚೇಂಜ್ ಬರುತ್ತೆ, ಇನ್ನೊಂದಷ್ಟು ಜನ ಲೈಫಲ್ಲಿ ನೀವು ಚೇಂಜ್ ತರೋಕ್ಕೆ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಓದ್ಬೇಕು ಎಲ್ಲರೂ. 10th ಮಕ್ಳು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ ಯಾರು? 1 2 3 4 5 6 ಜನ. 6 ಜನ ಎಲ್ಲದರಲ್ಲೂ ಪಾಸ್ ಆಗ್ತೀರಾ? ಕಾನ್ಫಿಡೆನ್ಸ್ ಇದೆಯಾ? ಯಾರು ನಿಮ್ಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದು 10th ಮಕ್ಕಳು? ನಿಮ್ಮ ಹಾಸ್ಟೆಲ್ 6 ಜನದಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬಂದಿರೋದು? ಇವಂತೇನೇನಾ? ನೀವು 243ನೇ ಹೈಯೆಸ್ಟ್ ಏನಾ ನಿಂದು? 243 ತಾನೇ ನಿಮ್ಗೆ ಬಂದಿರೋದು ಮಾರ್ಕ್ಸ್? ಔಟ್ ಆಫ್ ಎಷ್ಟು? ತಾಲೂಕು ಮಟ್ಟದಲ್ಲಿ ಮಾಡಿಸಿ ಅಥವಾ ಎಲ್ಲರೂ ಸೇರಿಸಿ ಒಟ್ಟಾಗಿ ಮಾಡಿಸಿ, ಇಲ್ಲ ವಿಡಿಯೋಸ್ ಕಳಿಸಿ. ನಿಮ್ಮ ಹಾಸ್ಟೆಲ್ ವಾರ್ಡನ್ಸ್ಗೆ ವಿಡಿಯೋಸ್ ಕಳಿಸಿದ್ರೆ ಅದನ್ನೇ ತೋರಿಸ್ತಾರೆ. ಈಗ ಸೈನ್ಸ್ ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾ ಇರೋಂಥ ರಿಸೋರ್ಸ್ ಪರ್ಸನ್ಸ್ ನ ಯೂಸ್ ಮಾಡ್ಕೊಂಡು ಅವ್ರದ್ದು ವಿಡಿಯೋಸ್ ಡೈರೆಕ್ಟ್ ಇಂದ ಮಾಡಿಸ್ತಾ ಇದ್ದೀವಿ. ಅದನ್ನ ಡೈರೆಕ್ಟ್ ವಿಡಿಯೋಸ್ ನ ನೀವು ಹಾಸ್ಟೆಲ್ ವಾರ್ಡನ್ಸ್ ಗ್ರೂಪ್ಸ್ಗೆ ಕೊಟ್ರೆ ಮಕ್ಕಳಿಗೆ ತೋರಿಸ್ತಾರೆ. ಎಲ್ಲಾ ಕಡೆ ಟಿವಿ ಅಂತೂ ಇದೆ ನಿಮ್ಮಲ್ಲಿ. ಸೊ ಟಿವಿಯಲ್ಲಿ ಹಾಕಿಸಿ ಕಂಟೆಂಟ್ ತೋರಿಸಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಹುಡುಗ ಅಂದ್ರೆ ಸ್ಕಿಲ್ ಇದೆ, ನಾಲೆಜ್ ಇದೆ, ಚೆನ್ನಾಗಿದೆ. ಇನ್ಪುಟ್ ಕೊಡೋದ್ರ ತಕ್ಕಂತೆ ಅವರೆಲ್ಲ ಬೆಳೀತಾರೆ, ಮುಂದೆ ಬರ್ತಾರೆ.